ಒಂದು ಮಗು ಹುಟ್ಟಿದಾಗ ಅದರ ಮೂಲಭೂತ ಅಧಿಕಾರ ಏನಾಗಿರುತ್ತೆ? ಹೆತ್ತ ಮಕ್ಕಳಿಗೆ ಮಾತ್ರ ಇರುವಂತಹ ಅಧಿಕಾರ ಎದೆ ಹಾಲು ಕುಡಿಯೋದು. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಎದೆ ಹಾಲು ಕುಡಿಯೋದರ ಮಹತ್ವ ಮತ್ತು ಅದರ ಪ್ರಾಮುಖ್ಯತೆ ತಿಳಿದೇ ಇದೆ. ನಾನೀಗ ಎದೆ ಹಾಲು ಕುಡಿಯೋದ್ರಿಂದ ತಾಯಂದಿರಿಗೆ ಮತ್ತು ಮಕ್ಕಳಿಗೆ ಆಗುವಂತಹ ಅನುಕೂಲಗಳ ಬಗ್ಗೆ ತಿಳಿಸ್ತೀನಿ. ಮುಖ್ಯವಾಗಿ ನೋಡೋದಾದ್ರೆ, ಮಕ್ಕಳು ಹುಟ್ಟಿದ 1 ಗಂಟೆಯ ಒಳಗಾಗಿ ಅದಕ್ಕೆ ಎದೆ ಹಾಲು ಕುಡಿಸೋದು ಬಹಳನೇ ಮುಖ್ಯ ಅಂತ ಹೇಳಲಾಗುತ್ತೆ. ಇದರಿಂದ ತಾಯಿ ಮತ್ತು ಮಕ್ಕಳ ಬಾಂಧವ್ಯ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ತಾಯಿಯ ದೇಹದಲ್ಲಿ ಹಾಲನ್ನು ಉತ್ಪತ್ತಿ ಮಾಡುವ ಕ್ರಿಯೆಗೆ ಚಾಲನೆ ಮತ್ತು ಸಹಾಯ ಸಿಕ್ಕತ್ತೆ. ಎದೆ ಹಾಲು ಕುಡಿಸೋದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ಮೂಢನಂಬಿಕೆ ಮತ್ತು ಅಂಧವಿಶ್ವಾಸಗಳಿವೆ. ಅದರ ಬಗ್ಗೆ ಮುಂದೆ ಮಾತಾಡೋಣ. ಈಗ ನಾನು ಎದೆ ಹಾಲು ಕುಡಿಸೋದರ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲ 6 ತಿಂಗಳವರೆಗೂ ಮಕ್ಕಳ ಪೋಷಣೆಗಾಗಿ ತಾಯಿಯ ಎದೆ ಹಾಲೇ ಪರ್ಯಾಪ್ತವಾಗಿರುತ್ತೆ. ತಾಯಿಯ ಎದೆ ಹಾಲೇ ಮಕ್ಕಳಿಗೆ ಸಾಕಾಗುತ್ತೆ. ಈಗ ಮಕ್ಕಳು ಹುಟ್ಟಿದ ಕೆಲ ದಿನಗಳು, ಅದು ಮೊದಲ 3-4 ದಿನಗಳು, ತಾಯಿಯ ಸ್ತನದಲ್ಲಿ ಕೊಲೆಸ್ಟ್ರಮ್ ಅನ್ನೋ ದ್ರವ ಸಕ್ರೀಟ್ ಆಗುತ್ತೆ. ಅದು ಗಟ್ಟಿ ಮತ್ತು ಹಳದಿ ಬಣ್ಣದ ಹಾಲಾಗಿರುತ್ತೆ. ಅದರ ಪ್ರಮಾಣ ತುಂಬಾ ಕಮ್ಮಿ ಇರುತ್ತೆ. ಸಾಕಷ್ಟು ಜನ ಪೋಷಕರು ಈ ಹಾಲಿನ ಪ್ರಮಾಣ ಮಕ್ಕಳಿಗೆ ಸಾಕಾಗೋದಿಲ್ಲ ಅಂತ ಅನ್ಕೋತಾರೆ, ಅಥವಾ ಈ ಹಾಲನ್ನ ಕುಡಿಸಬಾರ್ದು ಅಂತಾನೂ ಅನ್ಕೋತಾರೆ. ಒಂದು ವಿಚಾರ ಗಮನದಲ್ಲಿರ್ಲಿ, ಈ ಹಾಲು ತುಂಬಾ ಅಮೂಲ್ಯ. ಕೊಲೆಸ್ಟ್ರಾಲ್ ಅಲ್ಲಿ ತುಂಬಾನೇ ಅವಶ್ಯಕವಾದಂತಹ ನ್ಯೂಟ್ರಿಷನ್ಗಳಿವೆ. ಅದು ಮಗುವಿನ ಬೆಳವಣಿಗೆಗೆ ಸಹಾಯಕವಾಗಿದೆ. ಅದರಲ್ಲಿ ಇಮ್ಯುನೋಗ್ಲೋಬಿನ್ಸ್ ಇದೆ. ಇದು ಮಗುವಿನ ಇಮ್ಯುನಿಟಿ ಮತ್ತು ಬೆಳವಣಿಗೆಗೆ ತುಂಬಾನೇ ಸಹಾಯಕವಾಗಿದೆ. ಹಾಗಾಗಿ ಕೊಲೆಸ್ಟ್ರಾಲ್ ಬೆಲೆನೇ ಕಟ್ಟಕ್ಕಾಗ್ದಿರುವಂತಹದ್ದು. ಇದು ಅಮೃತಕ್ಕೆ ಸಮ ಅಂತಾನೆ ಹೇಳಬಹುದು. ಅಲ್ಲದೆ ತಾಯಿ ಮಗುವಿಗೆ ಹಾಲು ಕುಡಿಸೋ ವಿಧಾನ ಮತ್ತು ಮಗು ಹಾಲು ಕುಡಿಯೋ ವಿಧಾನ ರಿಫ್ಲೆಕ್ಟ್ ಆಗಿನೇ ಹಾಲು ಉತ್ಪತ್ತಿ ಆಗುತ್ತೆ. ಇದರ ಜೊತೆಗೆ ಹಾರ್ಮೋನಲ್ ಪ್ರಕ್ರಿಯೆನೂ ಸಹ ನಡೀತಾ ಇರುತ್ತೆ. ಹಾಲುತ್ಪತ್ತಿಗೆ ಬೇಕಾಗಿರೋ ಪ್ರಾಕ್ಸಿಟಾಕ್ಸಿನ್, ಪ್ರೊಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತೆ. ಇದರಿಂದ ಹಾಲು ಉತ್ಪತ್ತಿಯಾಗಿ ಮಗುವಿಗೆ ಹಾಲು ದೊರಕುತ್ತೆ. ಸೊ ತಾಯಿ ಹಾಲು ಕುಡಿಯೋದ್ರಿಂದ ಮಗುವಿಗೆ ತುಂಬಾನೇ ಒಳ್ಳೇದಾಗುತ್ತೆ. ಮೊದಲಿಗೆ ಮಗುವಿಗೆ ಬೇಕಾದ ಪೋಷಕಾಂಶ ಸಿಗುತ್ತೆ. ಮೊದಲ 6 ತಿಂಗಳಿಗೆ ಮಗುವಿಗೆ 1 ತೊಟ್ಟು ನೀರಿನ ಅವಶ್ಯಕತೆನೂ ಇರೋದಿಲ್ಲ, ಯಾಕೆಂದ್ರೆ ತಾಯಿ ಹಾಲೇ ಸಾಕು. ಎರಡನೇದು ತುಂಬಾನೇ ಮುಖ್ಯ. ತಾಯಿ ಎದೆ ಹಾಲು ಕುಡಿಯೋ ಮಕ್ಕಳ ಜೀವನ ಶೈಲಿ ನೋಡೋದಾದ್ರೆ ಇನ್ಫೆಕ್ಷನ್ ಸಾಧ್ಯತೆ ತುಂಬಾನೇ ಕಮ್ಮಿ ಇರುತ್ತೆ ಮತ್ತು ಅಲರ್ಜಿ ಪ್ರಮಾಣನೂ ಕಮ್ಮಿ, ಪ್ರತಿರೋಧಕ ಶಕ್ತಿಯೂ ಜಾಸ್ತಿ ಇರುತ್ತೆ. ಮತ್ತಿನ್ನೊಂದು ಸಾಬೀತಾಗಿದೆ, ಅದು ಏನಂದ್ರೆ ಜ್ಞಾಪಕ ಶಕ್ತಿ, ಐಕ್ಯೂ, ಚಿಂತನಾ ಶಕ್ತಿ ಇದೆಲ್ಲವೂ ತಾಯಿ ಹಾಲು ಕುಡಿದೇ ಇರೋ ಮಕ್ಕಳಿಗಿಂತನೂ ಜಾಸ್ತಿ ಇರುತ್ತೆ. ಇದನ್ನ ನಾನು ಹೇಳ್ಬಾರ್ದು ಅಂತಿದ್ದೆ. ತಾಯಿ ಎದೆ ಹಾಲು ಕುಡಿಯೋ ಮಕ್ಕಳ ಸಾವಿನ ಪ್ರಮಾಣದ ಸಂಖ್ಯೆ ತುಂಬಾನೇ ಕಮ್ಮಿ ಇದೆ.